ಜೇಟ್ ಆಗಿರುವಂತ ಮೈಸೂರಿನ ರೋಸ್ ವುಡ್ ಕುಂದಣ ಕಲೆ. ಇದು ನೋಡಿ ಶರ್ಟ್ ತರನೇ ಒಂದು ಬಾಕ್ಸ್ ಮಾಡಿದ್ದೀನಿ. ಒಂದ್ ಹುಡುಗ ಪ್ರಪೋಸ್ ಮಾಡಕ್ ಕೊಡಕ್ ಹೋಗ್ಬೇಕಾದ್ರೆ ಈ ಶರ್ಟ್ ಬಾಕ್ಸ್ ನ ಮಾಡಿಸ್ಕೊಂಡು ಹೋಗಿದ್ದಾಯ್ತು. ಅಂದ್ರೆ ಅರ್ಧ ಅಂಗಿ ಅನ್ನೋ ಅರ್ಥಕ್ಕೆ ಅರ್ಧ ಅಂಗಿ ಮಾಡಿದೀವಿ. ಇದರಲ್ಲಿ ಕಾಣುವಂತ ಒಂದೊಂದು ಕಲೆ ಕೂಡ ಒಂದೊಂದು ವುಡನ್ ಪೀಸ್. ಕುಂದಣ ಕಲೆ ನಮ್ಮ ಮೈಸೂರು ಮಹಾರಾಜರು ಕರ್ಕೊಂಡ್ ಬಂದಿದ್ದು 1870 ಇಸ್ವಿಯಲ್ಲಿ ಮೈಸೂರಲ್ಲಿ ಕುಂದಣ ಕಲೆ ಶುರುವಾಗಿತ್ತು. ಸೊ ನಮ್ಮ ತಂದೆಯವರು ಮೊದ್ಲಿಯವ್ರ ಹತ್ರ ಕಲ್ತ್ಕೊಂಡು ಶೌಕತ್ ಸಾಬ್ ಅವ್ರ ಹತ್ರ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅರುಣ್ ಫೈನ್ ಆರ್ಟ್ ಸಂಸ್ಥೆ ಶುರು ಆಗಿದ್ದು 1968 ಅಂದ್ರೆ ಮರದಿಂದ ಮರ ಮಾಡೋದು ಮೈಸೂರು ಮಾತ್ರನೇ. ಮೈಸೂರಲ್ಲಿ ಕುಂದಣ ಕಲೆ ಅಂದ್ರೆ ಎಲ್ಲರೂ ವಾಲ್ ಪ್ಯಾನಲ್ ಮಾಡ್ತಾರೆ, ನಾವು ವಾಲ್ ಪ್ಯಾನಲ್ ಮಾಡ್ತೀವಿ. ಇದು ಸಾಂಪ್ರದಾಯಿಕ ಬಂದಂತ ಒಂದು ಡಿಸೈನ್ ಇದು. ಅಂದ್ರೆ ಗೀತೋಪದೇಶ, ಆನೆಗಳು, ಮತ್ತೆ ಚಿತ್ರಪಟಗಳು, ಮತ್ತೆ ಉಮರ್ ಕ್ಯಾಮ್, ಗಣಪತಿ, ಲಕ್ಷ್ಮಿ, ಸರಸ್ವತಿ ಈ ತರದೆಲ್ಲ ಮಾಮೂಲಿ ಮಾಡುವಂತದ್ದು. ನಾನು ಏನ್ ಮಾಡ್ತೀನಿ ಅಂತಂದ್ರೆ ವುಡನ್ ಫ್ರೇಮ್ ಗಳು ಮಾಡ್ತೀನಿ, ಮಿರರ್ ಫ್ರೇಮ್ಸ್. ಅದರಲ್ಲಿ ಪೂರ್ತಿ ಪಿಕ್ಚರ್ ಇರುವಂತದ್ದು ಮಾಡ್ತೀನಿ, ಮತ್ತೆ ಬಾಕ್ಸ್ ಗಳು ಮಾಡ್ತೀನಿ. ವಿವಿಧ ಸಂಸ್ಥೆಗಳು ನಮ್ಮ ಹತ್ರ ಬರ್ತವೆ. ಸ್ಕೂಲ್ ಆಫ್ ಮಿಲ್ಲಿಂಗ್ ಟೆಕ್ನಾಲಜಿ CF ಟೈರ್ ಅವ್ರದ್ದು ಗೋಧಿ ಕಾಳು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಈ ತರ ಕಾಣುತ್ತೆ. ಇದು CF ಟೈರ್ ಅವ್ರದೇನ. ನಮ್ಮಲ್ಲಿ ರಿಯೂನಿಯನ್ ಗೆ ಗುರುವಂದನ ಪ್ರೋಗ್ರಾಮ್ ಗೆ ನಾವು ಆ ಸ್ಕೂಲ್ ಬಿಲ್ಡಿಂಗ್ ಅಥವಾ ಆ ಟೀಚರ್ಸ್ ಏನೋ ಒಂದು ಥೀಮ್ ಸಂಬಂಧಪಟ್ಟಂಗೆ ಏನಾರು ಇದ್ರೆ ಅದನ್ನೆಲ್ಲ ಈ ತರ ಹೈಲೈಟ್ ಮಾಡ್ಬಿಟ್ಟು ಈ ತರ ಕುಂದಣ ಕಲೆಯಲ್ಲಿ ಈ ತರ ಆರ್ಟಿಕಲ್ ಗಳು ಮಾಡ್ತಾ ಇದೀವಿ. ಸೊ ಫ್ರಿಡ್ಜ್ ಮ್ಯಾಟ್ ಮತ್ತೆ ಕೋಸ್ಟರ್ ಗಳು, ಇದಲ್ಲದೆ ಇಯರಿಂಗ್ಸ್ ಮಾಡ್ತೀವಿ, ಕಸ್ಟಮೈಸ್ ಪ್ಯಾನಲ್ ಗಳು ಮಾಡ್ತೀವಿ. ಅತ್ಯಂತ ಚಿಕ್ಕದಂದ್ರೆ ನಾನು ಕೋಟ್ ಬಟನ್ ಮಾಡಿದ್ದೀನಿ. ಅತ್ಯಂತ ದೊಡ್ಡದು ಅಂದ್ರೆ 8 ಅಡಿ ಅಗಲ 12 ಅಡಿ ಎತ್ತರದ್ದು ಬಾಲಾಜಿ ಪ್ಯಾನಲ್ ಮಾಡಿದ್ದೀನಿ.